ದಿಸ್ ಇಸ್ ಮೈ ಮ್ಯಾಜಿಕ್ ಬುಕ್. ನೀನು ಸೋಲ್ನು ದಿಸ್ ಇಸ್ ಮೈನ್ ಅಂತ. Okay. This is my magic book. And this is my magic book. You can also call it as your wish book, where you can design your own life the way you want it. ಸೊ ಇದನ್ನ ಈ ಬುಕ್ಕನ್ನು ನಾನು ಆಲ್ಮೋಸ್ಟ್ 3 months? ಏಪ್ರಿಲ್ ಇಂದ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ ಐವ್ ರಿಟನ್ ಇದು ಏಪ್ರಿಲ್. ಓಕೆ ಆ್ಯಂಡ್ ಮೇ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಅ ಲಾಟ್ ಆಫ್ ಯು ಹ್ಯಾವ್ ಆಸ್ಡ್ ಮೀ, ತುಂಬ ಜನ ಹೇಳೋದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನಾದರೂ ಹಾಕಿದ್ರೆ ಸಾಕಷ್ಟು DMs ಬರುತ್ತೆ. ಸೊ ವಾಚ್ ದಿಸ್ ವಿಡಿಯೋ ಅಂಟಿಲ್ ದಿ ಎಂಡ್. ಸೊ ಒಂದು ವಾಟರ್ ಬಾಟಲ್ ಆದರೂ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಹ್ಯಾವ್ ಯುವರ್ ಓನ್ ಕಪ್ ಆಫ್ ಟೀ, ಸಿಟ್ ಆ್ಯಂಡ್ ಎಂಜಾಯ್ ದ ಶೋ. ಸೊ ಫಸ್ಟ್ ಮೋಸ್ಟ್ ಸ್ಟಾಪ್. ಆಲ್ ರೈಟ್. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಮ್ಯಾನಿಫೆಸ್ಟೇಷನ್ ಅಂತಂದರೆ ನಾನು ಅಂದ್ಕೊಂಡಿರೋದೆಲ್ಲನೂ ಸಹ ರಿಯಾಲಿಟಿಗೆ ತೊಗೊಂಬರೋದು ಥ್ರೂ ಮೈ ಥಾಟ್ಸ್. ಸೊ ಪಾಸಿಟಿವಾ ನೆಗೆಟಿವಾ ಅದೇನು ಗೊತ್ತಿರಲ್ಲ, ನಾನು ಏನು ಅನ್ಕೊತೀನಿ ಅದು ನಡೆಯುತ್ತೆ. ಅ ಲಾಟ್ ಆಫ್ ಪೀಪಲ್, ಎಲ್ಲ ಇನ್ಫ್ಲುಯೆನ್ಸಸ್ ಇರ್ಬೋದು, ತುಂಬ ಜನ ನೋಡ್ಬೋದು, ಸೆಲೆಬ್ರಿಟೀಸ್ ಕೂಡ ಮಾಡ್ತಾರೆ ಇದನ್ನು. ಸೊ ದೇ ಸೇ ದಟ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್ ಆ್ಯಂಡ್ ಇಟ್ ಇಸ್ ಆಬ್ಸಲ್ಯೂಟ್ಲಿ ರೈಟ್. ಸೊ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಬರೀ ನನಗೆ ನಿನಗೆ ಮಾತ್ರ ಕೆಲಸ ಮಾಡುತ್ತಾ ಅಥವಾ ಎಲ್ಲರಿಗೂ ಮಾಡುತ್ತಾ? ಎಲ್ಲರಿಗೂ ಆಲ್ರೆಡಿ ಮಾಡ್ತಾ ಇದೆ. ಸೊ ಮ್ಯಾನಿಫೆಸ್ಟೇಷನ್ ಯಾವಾಗ ಮಾಡಬೇಕು? ರೈಟ್ ನಾವ್. ಬಿಕಾಸ್ ಯೂನಿವರ್ಸಲ್ಲಿ ಪಾಸ್ಟ್ ಅಥವಾ ಫ್ಯೂಚರ್ ಯಾವುದೂ ಇಲ್ಲ. ದ ಓನ್ಲಿ ಟೈಮ್ ದ್ಯಾಟ್ ದೇರ್ ಇಸ್ ಅವೈಲಬಲ್ ಇನ್ ಯೂನಿವರ್ಸ್ ಇಸ್ ನಾವ್. ಓಕೆ, ಸೊ ಇದನ್ನು ಯಾವಾಗ ಮಾಡಬೇಕು, ಯಾವಾಗ ಈ ಬುಕ್ಕನ್ನ ಬರೀಬೇಕು ಅಂತ. ಸೊ ನೀವು ತುಂಬ ಚೆನ್ನಾಗಿರುವಂಥ ಬುಕ್ ಆದರೂ ತೊಗೊಳ್ಬೋದು. ಸೊ ವಿ ಹ್ಯಾಡ್ ದೀಸ್ ಬುಕ್ಸ್ ಇನ್ ಅವರ್ ಹೌಸ್ ಆಲ್ರೆಡಿ. ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡಿದ್ದು. ನೀವು ಒಂದು ಹಾರ್ಟ್ ಬೈಂಡ್ ಡೈರಿಲಾದರೂ ಮಾಡ್ಕೊಳ್ಬೋದು. ಇದು ನಿಮ್ಮ ಡ್ರೀಮ್ ಬುಕ್. ಸೊ ಎಷ್ಟು ಬೆಸ್ಟಾಗಿ ನೀವು ಮಾಡ್ತೀರಾ ಅನ್ನೋದು ನಿಮ್ಮ ಕೈಲಿದೆ. ಸೊ ಅದನ್ನು ನೀವು ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಆಗಿ ಮಾಡ್ಬೋದು. ಬಟ್ ಏಪ್ರಿಲಲ್ಲಿ ಐ ವಾಸ್ ಇನ್ ಒನ್ ಆಫ್ ಮೈ ಲೋಯೆಸ್ಟ್ ಪಾಯಿಂಟ್ ಆಫ್ ಮೈ ಲೈಫ್. ಸೊ ಐ ಡಿಡ್ ನಾಟ್ ಥಿಂಕ್ ಮಚ್, ಐ ಜಸ್ಟ್ ವಾಂಟೆಡ್ ಟು ಸ್ಟಾರ್ಟ್ ವಿತ್ ಇಟ್. ಹಾಗಾಗಿ ಇದನ್ನು ಮಾಡಿದ್ದು. ಸೊ ನಂಬರ್ 1, ಆಲ್ ಯು ನೀಡ್ ಇಸ್ ಅ ಪ್ಲೇನ್ ನೋಟ್ ಬುಕ್ ಅಥವಾ ಪ್ಲೇನ್ ಡೈರಿ. ಓಕೆ, ಸೊ ಒಂದು 100 ಅಥವಾ 200 ಪೇಜಸ್ ಬುಕ್ ಇಟ್ಕೊಳ್ಳಿ, ಒಳ್ಳೆಯದು. ಬಿಕಾಸ್ 1 ಇಯರ್ ಫುಲ್ಲು ನೀವು ಅದೇ ಬುಕ್ಕಲ್ಲೇ ಬರಿಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಬುಕ್ಕಲ್ಲಿ ಯಾವುದೇ ಅಂತ ಒಂದು ಸ್ಕ್ರಿಬಲ್ ಇರ್ಬೋದು, ಆಲ್ರೆಡಿ ಯೂಸ್ ಮಾಡಿರೋವಂಥ ಬುಕ್ ಇರ್ಬೋದು, ಅದೆಲ್ಲ ಏನೂ ಬೇಡ. ಸೊ ಕಂಪ್ಲೀಟ್ ನ್ಯೂ ನೋಟ್ ಬುಕ್. ಎಸ್. ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಸಬ್ಕಾನ್ಷಿಯಸ್ ಬಿಲೀಫ್ ಆ್ಯಕ್ಚುಲಿ ವರ್ಕ್. ಓಕೆ, ಸೊ ದೆರ್ ಆರ್ 2 ಟೈಪ್ಸ್, ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಇಸ್ ನಥಿಂಗ್ ಬಟ್ ನಾವು ಇವಾಗ ಕಾನ್ಷಿಯಸ್ ಆಗಿ ಮಾತಾಡ್ತಾ ಇದ್ದೀವಿ, ಅಂದರೆ ನಾವು ಎದ್ದಿರೋವರೆಗೂ ಆ ಒಂದು ಮೈಂಡು ವರ್ಕ್ ಆಗ್ತಾ ಇರುತ್ತೆ. ಸಬ್ಕಾನ್ಷಿಯಸ್ ಇಸ್ ನಥಿಂಗ್ ಬಟ್ 24/7 ವರ್ಕ್ ಆಗ್ತಾ ಇರುತ್ತೆ. ಅಂದರೆ ನಾವು ಮಲಗಿದ್ದಾಗಲೂ ವರ್ಕ್ ಆಗುತ್ತೆ. ಯಾ, ಓಕೆ. ಸೊ ನಾವೇನು ಕೆಟ್ಟದು ಅಥವಾ ಒಳ್ಳೇದು ಅನ್ಕೊತೀವಿ ಅದಕ್ಕೆ ಗೊತ್ತಿರಲ್ಲ. ಅದು ನಾವೇನು ಅನ್ಕೊತೀವಿ ಅದು ನಡೆಯುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವಾಗ ಯೂಶಲಿ ನಾವು ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕು ಅಥವಾ ಬೇಗ ಎದ್ದು ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಪ್ರೀವಿಯಸ್ ಡೇ ನಾವು ಅಲಾರಾಮ್ ಇಟ್ಟಿದ್ದೀವಿ. ಟ್ರಿಪ್ಪಿಗೆ ಹೋಗ್ತೇನೆ ಅಂತಂದರೆ ನಂಗೆ ನಿದ್ದೆನೇ ಬರಲ್ಲ ಅಂತೀವಿ. ಯಾಕೆ? ದಟ್ ಬಿಕಾಸ್ ಆ ಒಂದು ಎಕ್ಸೈಟ್ಮೆಂಟು ಅಥವಾ ಆ ಒಂದು ಬಿಲೀಫ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ, ನಾಳೆ ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು. ಓಕೆ, ಆ್ಯಂಡ್ ಅಬ್ಸರ್ವ್ ಮಾಡಿ ನೋಡಿದರೆ ಅಲಾರಾಮ್ ಮುಂಚೆ ನಾವು ಎದ್ದಿರ್ತೀವಿ. ಸಬ್ಕಾನ್ಷಿಯಸ್ ಮೈಂಡು ಅಷ್ಟು ಅಲರ್ಟ್ ಆಗಿ ಆ್ಯಕ್ಟಿವ್ ಆಗಿರುತ್ತೆ. ಪ್ಲಸ್ ನಾನು ಏನೆಲ್ಲ ನಂಬಿಕೆಗಳನ್ನು ತುಂಬಿಸಿಟ್ಟಿರ್ತೀನಿ ನಮ್ಮ ಸಬ್ಕಾನ್ಷಿಯಸ್ ಬ್ರೈನ್ಗೆ, ಅದು ಅದೇ ನಿಜ ಅಂತ ಅನ್ಕೊಂಡ್ಬಿಟ್ಟಿರುತ್ತೆ. ಅದು ಯಾವಾಗ ಅದು ನಿಜ ಅಂತ ಹೇಳಿ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ, ದೆನ್ ಇಟ್ ವಿಲ್ ಕೀಪ್ ಬ್ರಿಂಗಿಂಗ್ ಯು ದ ಸೇಮ್ ಇನ್ ಟು ಯುವರ್ ರಿಯಾಲಿಟಿ. ದೋಸ್ ಬಿಲೀವ್ಸ್ ಆನ್ ಪೀಪಲ್ ಇರ್ಬೋದು, ಸರ್ಟನ್ ಥಿಂಗ್ಸ್ ಇರ್ಬೋದು, ಯುವರ್ ಗೋಲ್ಸ್ ಇರ್ಬೋದು. ನಿಮ್ಗೆ ಇದು ಆಗುತ್ತಾ ಇಲ್ವಾ ಅನ್ನೋ ಡೌಟ್ ಇದ್ದರೆ ಮೋಸ್ಟ್ಲಿ ಆಗಲ್ಲ. ಇದು 100% ಆಗುತ್ತೆ ಅನ್ನೋ ನಂಬಿಕೆ ಇದ್ದಾಗ ಈಸಿಲಿ ಎಫರ್ಟ್ಲೆಸ್ಲಿ ಆಗೋಗುತ್ತೆ. ಸೊ ದಟ್ಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ನಾವು ಅನ್ಕೊಂಡಿದ್ದೆಲ್ಲನೂ ನಡೆಯಲ್ಲ. ಓಕೆ, ಸೊ ನಾವು ಬೈ ಚಾನ್ಸ್ ಏನಾದರೂ ಕೆಟ್ಟದ್ದು ಅನ್ಕೊಂಡು ಅದು ಆಗುತ್ತೆ ಅಂದರೆ ಅದು ಆಗಲ್ಲ. ಬಟ್ ಅದ್ರಲ್ಲಿ ನಾನು ಸ್ಟ್ರಾಂಗ್ ಬಿಲೀಫ್ ಆಗುತ್ತೆ ಅಂತ ಅನ್ಕೊಂಡ್ರೆ ಆಗುತ್ತೆ. ತುಂಬ ಸೈಂಟಿಫಿಕಲಿ ಇಟ್ ಇಸ್ ಪ್ರೂವನ್ ದಟ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಲೈಫ್. ಸೊ ಯಾಕೆ ನಾವು ಈ ಮ್ಯಾಜಿಕ್ ಬುಕ್ಕನ್ನು ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದರೆ, ಸೊ ವಿ ಯೂಸ್ ಟು ರೈಟ್ ಗೋಲ್ಸ್, ಬಟ್ ಯಾವುದೋ ಒಂದು ಬುಕ್ಕಲ್ಲಿ ಯಾವತ್ತೋ ಒಂದು ಸತಿ ಬರೆದ್ಬಿಟ್ಟು ಮರ್ತೋಗ್ಬಿಡ್ತಾ ಇದ್ವಿ. ಅದರಲ್ಲೂ ಕೆಲವೊಂದು ಮ್ಯಾನಿಫೆಸ್ಟ್ ಆಗಿದೆ. ಬಟ್ ಇದು ಯಾಕೆ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಟು ಡಿಸೈನ್ ಯುವರ್ ಲೈಫ್? ಯಾಕೆ ಅಂತಂದರೆ, ಯಾವುದೇ ಥರ ನೆಗೆಟಿವ್ ಆಗಿರುವಂಥ ಸಿಚುವೇಶನ್ಸ್ನ ನೀವು ಅಟ್ರಾಕ್ಟ್ ಮಾಡದೇ ಇರಲಿ. ಸೊ ಎವ್ರಿ ಮಂತು ನಿಮಗೇನು ಬೇಕೋ ಬ್ಯೂಟಿಫುಲ್ ಆಗಿ ಮಂತ್ ಆನ್ ಮಂತ್ ನೀವು ಅಂದ್ಕೊಂಡಿರೋದೆಲ್ಲ ನಡಿಬೇಕು ಅನ್ನೋದಾದರೆ, ಸೊ ಪ್ಲೀಸ್ ಕೀಪ್ ಅ 100 ಪೇಜಸ್ ನೋಟ್ ಬುಕ್. ನಾವು ಫಸ್ಟ್ ಪೇಜ್ ಯಾವ ಥರ ಬರೀಬೇಕು, ಏನಂತ ಬರೀಬೇಕು ಅನ್ನೋದನ್ನು ನೋಡೋಣ. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಬರಿಬೇಕು ಈ ಬುಕ್ನ? ಸೊ ಫಸ್ಟ್ ಏನಂತಂದರೆ, ಈ ಬುಕ್ ಬರಿಬೇಕಾದ್ರೆ ನಿಮಗೆ ಒಂದು ಮೈಂಡಲ್ಲಿ ಇರಬೇಕಾಗಿರೋದು ಏನು ಅಂತಂದರೆ, ನಾನೇನೆಲ್ಲ ಬರಿತಾ ಇದ್ದೀನಿ ಅಥವಾ ನಾನೇನೆಲ್ಲ ಅನ್ಕೊತಾ ಇದ್ದೀನಿ ಅದೆಲ್ಲನೂ ಸಹ ರಿಯಾಲಿಟಿ ಆಗಿದೆ ಅನ್ನೋ ಒಂದು ಬಿಲೀಫಲ್ಲಿ ನಾವು ಬರಿಬೇಕು. ಆಲ್ಸೋ ಲೈಕ್ ಟು ಆ್ಯಡ್ ದಟ್ ಮಾಡ್ತಾ ಇದ್ದೀನಿ,
ಮಾಡ್ತೀನಿ ಅಂತೆಲ್ಲ ಬರೆದಾಗ ಏನಾಗುತ್ತೆ, ಸೊ ಯು ಸೆನ್ಸ್ ಡೌಟ್ ಇರುತ್ತೆ ಅದರಲ್ಲಿ. ಸೊ ಪ್ರೊಕ್ರಾಸ್ಟಿನೇಟ್ ಮಾಡ್ಬೋದು ನೀವು, ಅಥವಾ ಅದನ್ನು ಆಗುತ್ತಾ ಇಲ್ವಾ ಅನ್ನೋ ಡಿಸ್ಬಿಲೀಫಿಂದನೇ ನೀವು ಮಾಡ್ದಲೇನೂ ಇರ್ಬೋದು. ಸೊ ಇದು ಆಗೋಗಿದೆ ಅಂತ ಹೇಳಿ ನೀವು ಥ್ಯಾಂಕ್ಸ್ ಬರೆದಾಗ ಇಟ್ ಈಸ್ ಕಂಪ್ಲೀಟ್ ಕ್ಲಾರಿಟಿ ದಟ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಅಚೀವ್ಡ್. ಹಾಗಾಗಿ ಈ ಕಂಪ್ಲೀಟ್ ಬುಕ್ಕನ್ನು ನೀವು ಫ್ಯೂಚರ್ ಟೆನ್ಸಲ್ಲೂ ಅಲ್ಲ, ಪಾಸ್ಟ್ ಟೆನ್ಸಲ್ಲೂ ಅಲ್ಲ, ಪ್ರೆಸೆಂಟಲ್ಲಿ ಆಗೋಗಿದೆ ಅನ್ನೋ ಒಂದು ಆ ಟೆನ್ಸಲ್ಲಿ ನೀವು ಈ ಬುಕ್ಕನ್ನು ನೀವು ಬರಿಬೇಕಾಗತ್ತೆ. So we have divided this book into 5 parts, okay? So number 1 ಬಂದು ಎಲ್ಲರಿಗೂ ಆರೋಗ್ಯ ಅನ್ನೋದು ಬೇಕೇ ಬೇಕು. So it is health. Second ಒಂದು wealth. ಎಲ್ರಿಗೂ ಹಣ ಇರಬೇಕು, ಹಣ ಬೇಕು, ಆವಾಗಲೇ ಜೀವನನೂ ಸಂತೋಷವಾಗಿ ಮಾಡೋಕ್ಕಾಗೋದು. ಸೊ ಇಟ್ ಈಸ್ ವೆಲ್ತ್. ಮೂರನೇದು ರಿಲೇಷನ್ಶಿಪ್ಸ್, ವೆರಿ ಇಂಪಾರ್ಟೆಂಟ್ ಬಿಕಾಸ್ our life revolves around relationships. And number 4, special goals. ಪ್ರತಿಯೊಂದು ತಿಂಗಳು ಏನೇನು ಬೇಕು ಅನ್ನೋದನ್ನು ಬರಿತಾ ಹೋಗ್ತೀರಾ. ನಂಬರ್ 5 ಇಸ್ ಗ್ರ್ಯಾಟಿಟ್ಯೂಡ್. ಏನೆಲ್ಲ ನಾವು ಇವಾಗ ಬರೆಯೋಕ್ಕೆ ಹೋಗ್ತಾ ಇದ್ದೀವಿ ಅದೆಲ್ಲ ಏನೇನು ಆಗೋಗಿದೆ ಅದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ತಾ ಬರ್ತೀವಿ. ಹಾಗಾಗಿ ಗ್ರ್ಯಾಟಿಟ್ಯೂಡ್. ಯಾವಾಗ ನಾವು ಈ ಬುಕ್ನ ಬರಿಬೇಕು? ಸೊ ಯೂಶಲಿ ಫಸ್ಟ್ ಆಫ್ ಎವ್ರಿ ಮಂತ್ ನಾವು ಬರೆದಾಗ ಆ ಒಂದು ಎಂಟೈರ್ ಮಂತ್ಗೆ ನಾವು ಏನು ಗೋಲ್ ಇಟ್ಕೊಂಡಿದ್ವಿ ಅದು ಅಚೀವ್ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾವಾಗ ನಾವು ಇದನ್ನು ವಾಪಸ್ ನೋಡಬೇಕು, ಎಕ್ಸಾಕ್ಟ್ಲಿ ಎಂಡ್ ಆಫ್ ಮಂತ್, ಓಕೆ, 30th or 31st ನಾವು ಇದು ನೋಡಬೇಕು. ಯಾಕೆ ಮಧ್ಯದಲ್ಲಿ ನಾವು ನೋಡಬಾರ್ದು ಅಂತಂದರೆ, ಯೂಶಲಿ ನಾವು ಏನು ಯೂನಿವರ್ಸ್ಗೆ ನಾವು ಒಂದು ಮೆಸೇಜ್ ಕಲಿಸ್ತಾ ಇದ್ದೀವಿ ಅದು ಡೌಟ್ ರೀತಿಯಲ್ಲಿ ನಾವು ನೋಡಬಾರ್ದು. ಯಾರೋ ಗೊತ್ತಿರೋ ನಮ್ಮ ಬಗ್ಗೆ ಡೌಟ್ ಪಟ್ಟರೆ ನಮ್ಗೆ ಇಷ್ಟ ಆಗಲ್ಲ. ಸೊ ಅದೇ ಥರನೇ ಯೂನಿವರ್ಸ್ಗೂ ಡೌಟ್ ಅನ್ನೋದು ಇಷ್ಟ ಆಗಲ್ಲ. ನಾನು ಬರೆದಿದ್ದೆಲ್ಲನೂ ಸಹ ನಡೆದಿದೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಡೇ 1 ಬರೆದಾಗ ಎಂಡ್ ಆಫ್ ದ ಮಂತ್ ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವುದೆಲ್ಲ ನಡೆದಿದೆ ಆ್ಯಂಡ್ ಯಾವುದೆಲ್ಲ ಇನ್ನೂ ಪೆಂಡಿಂಗ್ ಇದೆ. ಇಲ್ಲಿ ನಾವು ನೋಡಬೇಕಾಗಿರೋದು ಏನಂತಂದರೆ, ಪೆಂಡಿಂಗ್ ಇದೆ ಅಂತಂದರೆ ಅಲ್ಲಿ ನಾವು ಬೇಜಾರಾಗಂಗಿಲ್ಲ. ವೈ? ಬಿಕಾಸ್ ಯೂನಿವರ್ಸ್ ಇಸ್ ಗೋಯಿಂಗ್ ಟು ಡೆಲಿವರ್ ಇಟ್ ಯು ಇನ್ ದ ಪರ್ಫೆಕ್ಟ್ ಟೈಮ್. ಸಪೋಸ್ ಇವಾಗ ನಿಮ್ಮ ಪೇರೆಂಟ್ಸ್ಗೆ ನಿಮ್ಗೆ ಐಫೋನ್ ಬೇಕು ಅಂತ ಕೇಳಿರ್ತೀರ, ಇಮಿಡಿಯೇಟ್ ಆಗಿ ಕೊಡ್ತಾರಾ? ಸೊ ದೇ ವಿಲ್ ಆಲ್ಸೋ ಸೇ ಟೈಮ್ ಬರಲಿ ಕೊಡ್ತೀನಿ, ಪರ್ಫೆಕ್ಟ್ ಟೈಮಲ್ಲಿ ಕೊಡ್ತೀನಿ ಅಂತ. ಬಿಕಾಸ್ ದೇ ಹ್ಯಾವ್ ಟು ಡೂ ಸಮ್ ಪ್ರಿಪ್ರೇಷನ್ಸ್ ಬಿಫೋರ್ ಬೈಯಿಂಗ್ ಯು ದಟ್ ಎಕ್ಸ್ಪೆನ್ಸಿವ್ ಥಿಂಗ್. ದ ಸೇಮ್ ವೇ ಯೂನಿವರ್ಸ್ಗೂ ಹಾಗೇನೆ ಪರ್ಫೆಕ್ಟ್ ಟೈಮಲ್ಲೇ ಅದನ್ನು ನಿಮಗೆ ಡೆಲಿವರ್ ಮಾಡುತ್ತೆ. ಇವಾಗ ನಾನು ಬರ್ದಿರೋಂಥ ತುಂಬ ವಿಶಸ್ ಆ್ಯಕ್ಚುಲಿ ನಿಜ ಆಗಿದೆ, ರಿಯಾಲಿಟಿ ಆಗಿದೆ, ಇನ್ನು ಪೆಂಡಿಂಗ್ ಇದೆ. ಸೊ ನನಗೆ ಬೇಜಾರಿಲ್ಲ, ಬಿಕಾಸ್ ಐ ಆಮ್ ಇನ್ ಅ ಬಿಲೀವ್ ದಟ್ ಯೂನಿವರ್ಸ್ ಇಸ್ ಗೋಯಿಂಗ್ ಟು ಡೆಲಿವರ್ ಥಿಂಗ್ಸ್ to me in the perfect time. Universe is your spiritual parent. ಇವಾಗ ನಮ್ಗೆ ಹೇಗೆ ನಾರ್ಮಲ್ ಪೇರೆಂಟ್ಸ್ ಇದ್ದಾರೆ, ಯೂನಿವರ್ಸ್ ಇಸ್ ಆಲ್ಸೋ ಯುವರ್ ಸ್ಪಿರಿಚುವಲ್ ಪೇರೆಂಟ್. ಸೊ ಇಟ್ ನೋಸ್ ವಾಟ್ ಇಸ್ ಗುಡ್ ಫಾರ್ ಯು. ನಮ್ಮ ಐಡಿಯಾಗಿಂತನೂ ಯೂನಿವರ್ಸಲ್ ಐಡಿಯಾ ತುಂಬ ಪವರ್ ಇರುತ್ತೆ. ನಮ್ಮ ಒಂದು ಪ್ಲಾನ್ಗಿಂತನೂ ಯೂನಿವರ್ಸ್ ಪ್ಲಾನು ತುಂಬ ಪವರ್ಫುಲ್ ಆಗಿರುತ್ತೆ. ಬಿಕಾಸ್ ಫ್ಯೂಚರ್ ಹೆಂಗಿದೆ ಅನ್ನೋದು ಅದಕ್ಕೆ ಮಾತ್ರ ಗೊತ್ತು, ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ನೀವು ರಿಲ್ಯಾಕ್ಸ್ಡ್ ಆಗಿರಿ. ಹೇಗೆ ರಿಲ್ಯಾಕ್ಸ್ಡ್ ಆಗಿರೋದು? ಆ್ಯಕ್ಚುಲಿ ಹೇಳ್ತಾರೆ ಅನ್ನೋನಲ್ಲೇ ನಾವು ರಿಲ್ಯಾಕ್ಸ್ಡ್ ಆಗಿರೋಕ್ಕಾಗೋದು ಅಂತ. ವೆನ್ ಯು ಸರೆಂಡರ್ ಆಲ್ ಯುವರ್ ವಿಶಸ್, when you know that it is going to happen, just relax. ಆವಾಗ that is called true surrenderance, and ಆವಾಗ ಯೂನಿವರ್ಸ್ ನಿಮಗೆ ಎಲ್ಲವೂ ಕೂಡ ಮ್ಯಾನಿಫೆಸ್ಟ್ ಮಾಡಿ ತೊಗೊಂಡು ಬರುತ್ತೆ. ಪ್ಲಸ್ ಕೆಲವೊಂದು ವಿಚಾರಗಳು, ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು, ಕೆಲವೊಂದು ವಿಚಾರ ಆಗಿಲ್ಲ ಅಂತಂದರೆ ನನಗೆ ಬೇಜಾರಾಗುತ್ತೆ. ಯಾಕೆ? ನಾನು ಆ ಡೆಸ್ಪರೆಸ್ಸಲ್ಲಿ ಇರ್ತೀನಿ, ಅದು ಆಗಬೇಕು, ನನಗೆ ಬೇಕೇ ಬೇಕು ಅನ್ನೋದು. ಡೆಫಿನೆಟ್ಲಿ ಅದಾಗಲ್ಲ. ಆ್ಯಂಡ್ ಆ ಥರ ವಿಚಾರಗಳು ನನಗೂ ಆಗಿಲ್ಲ. ಓಕೆ, ಆ್ಯಂಡ್ ದೆನ್ ಐ ರಿಯಲೈಸ್ಡ್, ಓಕೆ, ನಾನು ಅದು ಡೆಸ್ಪರೇಟಾಗಿ ನನಗೆ ಬೇಕು ಅಂತ ನಾನು ಹಠ ಮಾಡ್ತಾ ಇದ್ದೀನಿ, ಅದಕ್ಕೆ ಅದು ನನಗೆ ಆಗ್ತಾ ಇಲ್ಲ ಅನ್ನೋದು ನನಗೆ ರಿಯಲೈಸ್ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ನಾವೇನು ಬರೆದಿದ್ದೀವಿ ನಮಗೇನು ಬೇಕು ಅದಕ್ಕೆ ಗೊತ್ತಿರುತ್ತೆ ಯಾವಾಗ ಕೊಡಬೇಕು ಅಂತ. ಓಕೆ, ಇವಾಗ ಎಕ್ಸಾಂಪಲ್, ನಾನು ನಾಳೆನೇ ನನ್ನ ಬ್ಯಾಂಕಿಗೆ 100 ಕೋಟಿ ಬರ್ತಾ ಇದೆ ಅಂತಂದರೆ ನಂಗೆ ಹ್ಯಾಂಡಲ್ ಮಾಡೋಕ್ಕೆ ಶಕ್ತಿ ಇರುತ್ತಾ, ಅಥವಾ ಏನು ಮಾಡ್ಬೇಕಂತನೂ ಗೊತ್ತಿರಲ್ಲ. ಸೊ ಆಲ್ವೇಸ್ ನನಗೆ ಬೇಕಾಗಿರೋ ಟೈಮಲ್ಲಿ ಯೂನಿವರ್ಸ್ ವಿಲ್ ಗಿವ್ ಯು ವಾಟ್ ಎವರ್ ಯು ವಿಶ್. Especially you'll always lose out on things. The more you run behind it, it will go off. So always be relaxed and comfortable in the unknown. So make that a habit and it will start manifesting easily. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ. ಪಂಚ್. Alright, so exactly there is another 6 months for all of us. 6 ಅಂದರೆ ಇವಾಗ ಜುಲೈ ಅಂತ ಇಟ್ಕೊಂಡ್ರೆ another 5 months ಅನ್ಕೊಳ್ಬೋದಾ? 5 months ಡಿಸೆಂಬರ್ಗೆ. ಈ ಬುಕ್ಕನ್ನ ಹೇಗೆ ಬರಿಬೇಕು ಅಂತ ಹೇಳ್ತೀನಿ. ಸೊ ಪೇಜ್ ನಂಬರ್ 1, ಫಸ್ಟ್ ಪೇಜಲ್ಲಿ ಬಂದುಬಿಟ್ಟು, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಫುಲ್ಫಿಲ್ಲಿಂಗ್ ಆಲ್ ದ ವಿಶಸ್ ರಿಟರ್ನ್ ಇನ್ ದಿಸ್ ಬುಕ್. ಸೊ ನಾವಿವಾಗ ಇದನ್ನು ಬರಿತಾ ಇರೋದು ಬಂದುಬಿಟ್ಟು ಆಲ್ರೆಡಿ ಆಗೋಗಿದೆ ಅಂತಲೇ ಬರೆದಿರೋದು. ವಿ ಆಲ್ರೆಡಿ ಟೋಲ್ಡ್ ಥ್ಯಾಂಕ್ ಯು. ನಿಮ್ಗೆ ಯಾರಾದರೂ ಏನಾದರೂ ಹೆಲ್ಪ್ ಮಾಡಿದ್ರೆ ನೀವೇನು ಹೇಳ್ತೀರಾ? ಥ್ಯಾಂಕ್ ಯು ಫಾರ್ ಡೂಯಿಂಗ್ ಇಟ್ ಅಂತ ಹೇಳ್ತೀರಾ, ವಿಚ್ ಮೀನ್ಸ್ ಟು ಸೇ ಇಟ್ಸ್ ಆಲ್ರೆಡಿ ಡನ್. Similarly, we are going to write as, dear universe, thank you so much for fulfilling all the wishes written in this book. So ಇನ್ಮೇಲೆ ನೀವು ಇದ್ರ ಏನೇ ಬರೀತೀರಾ ಎಲ್ಲನೂ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್. ಓಕೆ, ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ನಾನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಯು ಕ್ಯಾನ್ ರೆಫರ್ ವ್ಯಾಲ್ ಯು ಆಲ್ ರೈಟಿಂಗ್ ಇಟ್. ಓಕೆ, ನೆಕ್ಸ್ಟ್ 2024 ಇಸ್ ದ ಗೋಲ್ಡನ್ ಇಯರ್ ಆಫ್ ಮೈ ಲೈಫ್ ಅಂತ ನಾನು ಬರೆದಿದ್ದೀನಿ. ಅದನ್ನು ನೀವು ಕೂಡ ಬರಿಬೋದು. ಇವರು ಅದನ್ನೇ ಬರೆದಿರೋದು. ಇದನ್ನು
ಸೊ ಮೇಕ್ ಶೋರ್ ಯು ಹೈಲೈಟ್ ಇಟ್ ನೈಸ್. ನಾನು ಸಿಂಪಲ್ ಆಗಿ ಇದನ್ನು ಮಾಡಿರೋದು, ಬಟ್ ಐ ಕುಡ್ ಹವ್ ಬೀನ್ ಮೋರ್ ಕ್ರಿಯೇಟಿವ್, ಸೊ ಪ್ಲೀಸ್ ಫೀಲ್ ಫ್ರೀ ಫಾರ್ ದ್ಯಾಟ್ ಒನ್. ಆ್ಯಂಡ್ ಲಾಸ್ಟಲ್ಲಿ ಈ ಪೋರ್ಷನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಡಿಯರ್ ಯೂನಿವರ್ಸ್, ಐ ಲವ್ ಯು. ಇದೆಲ್ಲ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕೆ ನಾವು ಮೂರು ಸತಿ ಥ್ಯಾಂಕ್ಸ್ ಅಂತ ಹೇಳೋದು? ಬಿಕಾಸ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಅನ್ನೋ ಇಮೋಷನ್ ಅಥವಾ ಫೀಲಿಂಗ್ ಬಂದು ತುಂಬ ಇಷ್ಟ. ಇಟ್ಸ್ ಫೇವ್ರೆಟ್. ಹಾಗಾಗಿ ನಾವು 3 ಸತಿ ಥ್ಯಾಂಕ್ ಯು ಅಂದ ತಕ್ಷಣ ಯೂನಿವರ್ಸ್ ಕಿವಿ ಬಂದು ನೆಟ್ಟಗಾಗುತ್ತೆ. ಸೊ ಇಟ್ಸ್ ಲೈಕ್, ಓ ದೇ ಥ್ಯಾಂಕಿಂಗ್ ಮೀ ಫಾರ್ ಸಮಥಿಂಗ್, ಸೊ ವಾಟ್ ಇಸ್ ದಟ್ ಐ ಹ್ಯಾವ್ ಟು ಡೂ ಅಂತ ಹೇಳಿ ಇಟ್ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ವಾಟ್ ಯು ಹ್ಯಾವ್ ಆಸ್ಡ್ ಫಾರ್. ಹಾಗಾಗಿ ಎಲ್ಲ ವಿಷಸ್ಗೂ ನಾನು 3 ಟೈಮ್ಸೇ ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. ಸೊ ದಿಸ್ ಇಸ್ ಹೌ ಯು ವಿಲ್ ಬಿ ರೈಟಿಂಗ್ ಯೋರ್ ಪೇಜ್ ನಂಬರ್ 1. ಇದರಲ್ಲಿ ಫಸ್ಟ್ ಪಾರ್ಟ್ ಬಂದು ಗ್ರ್ಯಾಟಿಟ್ಯೂಡ್ ಪಾರ್ಟ್. ಏನಂತಂದರೆ, ನಾವು ಇವಾಗ ಎಕ್ಸಾಂಪಲ್ ಜುಲೈ ಮಂತಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಏನಂತಂದರೆ, ಜೂನಲ್ಲಿ ಆಗಿರುವಂಥ ಎಲ್ಲ ಒಳ್ಳೆಯ ವಿಚಾರನೂ ಸೇರಿ ನಾವು ಗ್ರ್ಯಾಟಿಟ್ಯೂಡ್ ಕೊಡಬೇಕಾಗತ್ತೆ. ಓಕೆ, ಎಕ್ಸಾಂಪಲ್ ನಾನು 2-3 ವಿಚಾರ ನಾನು ನಿಮ್ಗೆ ಹೇಳಬೇಕು ಅಂತಂದರೆ, ಥ್ಯಾಂಕ್ ಯು ಟು ಮೈ ಪೇರೆಂಟ್ಸ್ ಫಾರ್ ದ ಫುಡ್ ಆ್ಯಂಡ್ ದ ಶೆಲ್ಟರ್, ಪ್ಲಸ್ ನನ್ನ ವೈಫ್ಗೂ ಸೇರಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಓಕೆ, ಪ್ರತಿ ತಿಂಗಳು ಬರ್ತಾ ಇರುವಂಥ ಇನ್ಕಮ್ಗೆ ನಾನು ಥ್ಯಾಂಕ್ ಯು ಹೇಳಿದ್ದೀನಿ, ಪ್ಲಸ್ ನಾನು ಓಡಿಸ್ತಾ ಇರುವಂಥ ಬೈಕ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಆ್ಯಂಡ್ ನನ್ನ ಜೊತೆ ವರ್ಕ್ ಮಾಡ್ತಾ ಇರುವಂಥ ನಮ್ಮ ಕೊಲೀಗ್ಸ್ ಆಗಿರ್ಬೋದು ಅಥವಾ ನನ್ನ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಇವರೆಲ್ರಿಗೂ ಸಹ ನಾನು ಥ್ಯಾಂಕ್ ಯು ಹೇಳ್ತಾ ಇರೋದು. ಈ ಥರ ಪ್ರತಿಯೊಂದು ಚಿಕ್ಕ ವಿಚಾರಕ್ಕೂ ನಾವು ಥ್ಯಾಂಕ್ ಯು ಹೇಳೋದ್ರಿಂದ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹಬ್ಬ, ನಮ್ಮ ಹತ್ರ ಇಷ್ಟೆಲ್ಲ ಇದೆಯಾ ಅನ್ನೋದನ್ನು. ಯಾಕಂದರೆ ನಾವು ಹುಡುಕ್ತಾ ಇರ್ತೀವಿ ಅಥವಾ ಥಿಂಕ್ ಮಾಡ್ತಾ ಇದ್ದೀವಿ, ನನಗೇನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಅಥವಾ ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ, ಅವ್ರಿಗೆ ತುಂಬ ಇದೆ, ನಮಗೇನೂ ಇಲ್ಲ ಅಂತ. ಬಟ್ ನಾವು ಒಂದೊಂದು ವಿಚಾರನೂ ಸಹ ನಾವು ಬರೆದಾಗ ಗೊತ್ತಿರುತ್ತೆ ನಮಗೆ ಎಲ್ಲನೂ ಇರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಅನ್ನೋದು ತುಂಬ ಇಷ್ಟ. ಹಾಗಾಗಿ ನೀವು ಗ್ರೇಟ್ಫುಲ್ ಆಗಿರುವಂಥ ಫೀಲಿಂಗಲ್ಲಿದ್ದರೆ ಅದು ಮಲ್ಟಿಪ್ಲೈ ಆಗುತ್ತೆ. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತಂದರೆ, ನಾನು ಬರೆದಿರುವಂಥದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಡಿಯರ್ ಮೇ ಅಂದರೆ ನಾನು ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದು, ಸೊ ಮೇ ಬಗ್ಗೆ ನಾನು ಬರಿತಾ ಇದ್ದೀನಿ. ನೀವು ಜುಲೈ ಮಾಡ್ತಿದ್ದೀರಾ ಅಂತಂದರೆ ಜೂನ್ಗೆ ಹಾಕಿ ಡಿಯರ್ ಜೂನ್. ಓಕೆ, ಡಿಯರ್ ಮೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅಮೇಝಿಂಗ್ ಇನ್ ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ವೇಸ್. ಇದನ್ನು ಬರೆದಾದ್ಮೇಲೆ ಪ್ರತಿಯೊಂದು ವಿಚಾರಕ್ಕೂ ನಾನು ಸ್ಟಾರ್ಟ್ ಮಾಡಿರೋದೇನು ಅಂತಂದರೆ, ಫಸ್ಟ್ ಪಾಯಿಂಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಮೈ ಸೋಷಿಯಲ್ ಮೀಡಿಯಾ ಕ್ಲೈಂಟ್ಸ್, ಅಂದರೆ ನನ್ನ ಬಿಸ್ನೆಸ್ ಬಗ್ಗೆ. ಗ್ರಾಟಿಟ್ಯೂಡ್ ಹೇಗೆ ಬರೀಬೇಕು ನೀವು? ಸ್ಟಾರ್ಟ್ ವಿತ್ ಅ ಥ್ಯಾಂಕ್ ಯು ಅಗೇನ್. ಸೊ ಲಾಸ್ಟ್ ಟೈಮು ಐ ಥಿಂಕ್ ಇನ್ ದ ಮಂತ್ ಆಫ್ ಮಾರ್ಚ್ ನಾನು ಬಂದುಬಿಟ್ಟು ಒಂದು ಬಿಗ್ ಬ್ಯಾಂಡ್ ಸೋಷಿಯಲ್ ಕಡೆಯಿಂದ ಒಂದು ಇನ್ವೈಟ್ ಬಂದಿತ್ತು. ಸೊ ನಾವು ಒಂದು ಪಾರ್ಟಿಗೆ ಅಟೆಂಡ್ ಮಾಡಿದ್ವಿ. ಸೊ ಐವ್ ರಿಟನ್ ಥ್ಯಾಂಕ್ ಯು ಫಾರ್ ದ ಬಿಗ್ ಬ್ಯಾಂಡ್ ಸೋಷಿಯಲ್ ಇನ್ವೈಟ್ ಆ್ಯಂಡ್ ಫಾರ್ ಬ್ರಿಂಗಿಂಗ್ ಮೈ ಡ್ರೀಮ್ ಇನ್ ಟು ರಿಯಾಲಿಟಿ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಕೆಲವೊಂದು ಕೊಲಾಬ್ರೇಷನ್ ಆಪರ್ಚುನಿಟೀಸ್ ಬಂದಿತ್ತು. ಸೊ ಅವಾಗ ನಾನು ಹೇಳಿದೆ, ಅದು ಇನ್ನು ಡೀಲು ಕ್ಲೋಸ್ ಆಗಿರಲಿಲ್ಲ, ಬಟ್ ಜಸ್ಟ್ ಒಂದು ಆಪರ್ಚುನಿಟಿ ಬಂದಿತ್ತು. ನಾನು ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳಿದೆ. ಥ್ಯಾಂಕ್ ಯು ಫಾರ್ ಕೊಲಾಬ್ರೇಷನ್ ಆಪರ್ಚುನಿಟೀಸ್ ಫ್ರಮ್ ಸೋ ಆ್ಯಂಡ್ ಸೋ ಇಂಟೀರಿಯರ್ ಡಿಸೈನಿಂಗ್ ಸ್ಟುಡಿಯೋ. ಐ ಡೋಂಟ್ ನೋ ವೆನ್ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಅ ರಿಯಾಲಿಟಿ, ಬಟ್ ಅಟ್ಲೀಸ್ಟ್ ಐಮ್ ಥ್ಯಾಂಕಿಂಗ್ ಫಾರ್ ದಿ ಆಪರ್ಚುನಿಟಿ. ಸೊ ಮೇಕ್ ಶೋರ್ ಯು ಮೆನ್ಷನ್ ಅ ಥ್ಯಾಂಕ್ ಯು ಬಿಫೋರ್ ಎವ್ರಿಥಿಂಗ್. ಸೊ ಆ ಥರ ನೀವು ಒಂದಷ್ಟು ಗ್ರ್ಯಾಟಿಟ್ಯೂಡನ್ನು ನೀವು ಸ್ಟಾರ್ಟ್ ಮಾಡಿ. ಆಲ್ ರೈಟ್, ಸೊ ನಾವು ಗ್ರ್ಯಾಟಿಟ್ಯೂಡಲ್ಲಿ ಎಂಡ್ ಮಾಡಿದ್ವಿ. ಹಾಗೆ ಇವಾಗ ನೆಕ್ಸ್ಟ್ ಮಂತನ್ನು ಹಾರ್ಟಿಲಿ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಐ ಹ್ಯಾವ್ ರಿಟನ್ ಇನ್ ದ ನೆಕ್ಸ್ಟ್ ಪೇಜ್, ಡಿಯರ್ ಏಪ್ರಿಲ್ 2024 or dear July 2024, heartiest welcome to you. ಓಕೆ, ಸೊ ಹೆಲ್ತ್ ಅಫರ್ಮೇಷನ್ಸ್ ಇಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಐ ವುಡ್ ಲೈಕ್ ಟು ಸೇ ಅ ಬಿಟ್ ಆಫ್ ಅಫರ್ಮೇಷನ್ ಬಗ್ಗೆ. ಅಫರ್ಮೇಷನ್ ಇಸ್ ವೆರಿ ಪವರ್ಫುಲ್ ಬಿಕಾಸ್ ಅದರಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇದೆ. ಎವ್ರಿ ವರ್ಡ್ ಕ್ಯಾರಿ ಸರ್ಟನ್ ಎನರ್ಜಿ ಆ್ಯಂಡ್ ಎಮೋಷನ್ ಆ್ಯಂಡ್ ವೈಬ್ರೇಷನ್ ಆಸ್ ವೆಲ್. ಸೊ ಪದೇ ನಾವು ಒಂದು ವಿಚಾರನ ಹೇಳ್ತಾನೆ ಇದ್ದೀವಿ ಅಂತಂದರೆ ಅದು ಆಗ್ಬಿಡುತ್ತೆ. ಹಾಗಾಗಿ ಅಫರ್ಮೇಷನ್ಸಲ್ಲಿ ಎಲ್ಲವೂ ಕೂಡ ಆಲ್ರೆಡಿ ಆಗೋಗಿರೋ ಹಾಗೆ ಇಲ್ಲಿ ಬರ್ದಿರೋದು. ಯು ಸ್ಟಾರ್ಟ್ ರೈಟಿಂಗ್ ಇಟ್. ನಿಮಗೆ ಯಾವುದೇ ಇಶ್ಯೂಸ್ ಇರ್ಬೋದು ಹೆಲ್ತಲ್ಲಿ, ನಿಮಗೆ ವೇಟ್ ಲಾಸ್ ಇರ್ಬೋದು, ಥೈರಾಯ್ಡ್ ಇಶ್ಯೂಸ್ ಇರ್ಬೋದು, ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಕಾಲು ನೋವು, ಮಂಡಿ ನೋವು, ಏನಾದರೂ ಇರ್ಬೋದು. ಸೊ ಅದನ್ನು ಮೆನ್ಷನ್ ಮಾಡ್ದಿರಾ ಅದರಿಂದ ರಿಕವರ್ ಆಗಿರೋದಕ್ಕೆ ನೀವು ಥ್ಯಾಂಕ್ ಯು ಹೇಳೋದನ್ನು ಇಲ್ಲಿ ಬರಿಬೇಕಾಗುತ್ತೆ. ದಟ್ಸ್ ಅ ಸ್ಮಾಲ್ ಟ್ರಿಕ್ ದಟ್ ಯು ಹ್ಯಾವ್ ಟು ಲರ್ನ್. ಸೊ ಹೌ ಡು ಯು ಸ್ಟಾರ್ಟ್? ಹೆಲ್ತ್ ಅಫರ್ಮೇಷನ್ಸ್ ಅಂತ ಹೆಡ್ಡಿಂಗ್ ಬರ್ದಾದ್ಮೇಲೆ ಐ ಹ್ಯಾವ್ ರಿಟನ್ ಥ್ಯಾಂಕ್ ಯು ಸೋ ಮಚ್ ಟು ಯುವರ್ ಯೂನಿವರ್ಸ್. ನೌ ಐ ಆಮ್ ಆಬ್ಸಲ್ಯೂಟ್ಲಿ ಹೆಲ್ತಿ ಆ್ಯಂಡ್ ಎವ್ರಿ ಸೆಲ್ ಆಫ್ ಮೈ ಬಾಡಿ ಇಸ್ ಆಬ್ಸಲ್ಯೂಟ್ಲಿ ಹೆಲ್ತಿ, ಹ್ಯಾಪಿ ಆ್ಯಂಡ್ ಫಂಕ್ಷನಿಂಗ್ ವೆಲ್ ಅಂತ ಬರೆದಿದ್ದೀನಿ. ಅದರ ಜೊತೆಗೆ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಥ್ಯಾಂಕ್ ಯು ಫಾರ್ ರಿಕವರಿಂಗ್ ಮೀ ಫ್ರಮ್ ಹಾರ್ಮೋನಿಂಗ್ ಅದೆಲ್ಲ ಹೇಳಬೇಕಾಗಿರೋದು. ಎವ್ರಿ ಹಾರ್ಮೋನ್ ಇನ್ ಮೈ ಬಾಡಿ ಇಸ್ ಹೆಲ್ತಿ, ಹ್ಯಾಪಿ ಆ್ಯಂಡ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್. ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಆಲ್ರೆಡಿ ಹ್ಯಾಪನ್ಡ್. ಸೊ ಈ ಒಂದು ಟೆನ್ಸಲ್ಲಿ ನೀವು ಬರಿಬೇಕಾಗತ್ತೆ. ಓಕೆ, ಥರ್ಡ್ ಪಾರ್ಟ್ ಬಂದು ವೆಲ್ತ್ ಅಫರ್ಮೇಷನ್. ನಮಗೆ ಬೇಕಾಗಿರುವಂಥ ವೆಲ್ತ್ನ ಹೇಗೆ ಅಫರ್ಮ್ ಮಾಡೋದು, ಹೇಗೆ ಅಟ್ರಾಕ್ಟ್ ಮಾಡೋದನ್ನು ನಾನು ಇಲ್ಲಿ ಬರ್ತಿರೋದು. ಅಗೇನ್ ಸ್ಟಾರ್ಟಿಂಗ್ ವಿತ್ ಥ್ಯಾಂಕ್ ಯು ನೋಟ್.
Thank you so much, dear universe. I have a lot of money flowing abundantly into my bank account, and I have everything I want. I'm happily fulfilling all my dreams and my family dreams with this money. I'm easily and effortlessly attracting money into my life. Thank you so much. ಸೊ ಈ ಥರ ಬರೆಯೋದ್ರಿಂದ ಒಂದು ನಿಮಗೆ ಒಂದು ಖುಷಿ ಸಿಗುತ್ತೆ, ಹಬ್ಬ ನನ್ನ ಕೈಲಿ ತುಂಬ ದುಡ್ಡಿದೆ ಅನ್ನೋದನ್ನು. ಪ್ಲಸ್ ನಮಗೆ ಬೇಕಾಗಿರುವಂಥ ಯಾವುದೇ ವಿಚಾರದಲ್ಲಿ ನಮಗೆ ಮನಿ ಬೇಕು ಅಂತಂದರೆ ಈ ಥರ ನಾವು ಅಟ್ರಾಕ್ಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಪಾರ್ಟ್ ಬಂದು ರಿಲೇಷನ್ಶಿಪ್ ಅಫರ್ಮೇಷನ್. ಪ್ರತಿಯೊಬ್ಬರಿಗೂ ಅವ್ರ ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು, ಒಳ್ಳೆ ರಿಲೇಷನ್ಶಿಪ್ ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಇದನ್ನು ಹೇಗೆ ಬರೀಬೇಕು ಹಾಗೆ ನಿಮ್ಮ ಸ್ಕ್ರೀನಲ್ಲೂ ಅಪಿಯರ್ ಆಗುತ್ತೆ. ಸ್ಕ್ರೀನ್ ಶಾಟ್ ತೊಗೊಂಡು ಅದನ್ನೇ ನೀವು ಫಾಲೋ ಮಾಡಿ. ಯು ಕ್ಯಾನ್ ಆ್ಯಡ್ ಫ್ಯೂ ಮೋರ್ ಸೆಂಟೆನ್ಸಸ್ ಅಕಾರ್ಡಿಂಗ್ ಟು ಯೋರ್ ವಿಶ್. ಓಕೆ, thank you so much, dear universe. Every person in my family is absolutely happy, healthy with each other. My family has deep understanding and bonding with complete acceptance of each other. ಅಂದರೆ ನನ್ನ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ತುಂಬ ಹ್ಯಾಪಿಯಾಗಿದ್ದಾರೆ, ತುಂಬ ಹೆಲ್ತಿಯಾಗಿದ್ದಾರೆ, ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಾ ಇದ್ದಾರೆ. ನನ್ನ ಫ್ಯಾಮಿಲಿಯಲ್ಲಿ ಒಳ್ಳೆ ಡೀಪ್ ಲೆವೆಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಾಗೂ ಬಾಂಡಿಂಗ್ ಇದೆ. ಒಬ್ರನ್ನ ಕಂಡ್ರೆ ಒಬ್ಬರು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ಬರ್ತಿದ್ದೀನಿ. ವಿ ಆರ್ ಫಿಲ್ಡ್ ವಿತ್ ಲಾಫ್ಟರ್ ಆ್ಯಂಡ್ ಸ್ಮೈಲ್ಸ್. ಪ್ರತಿ ನಿಮಿಷ ಪ್ರತಿ ಕ್ಷಣ ನಮ್ಮ ಮನೇಲಿ ಸಂತೋಷನೇ ಇದೆ, ಪ್ರತಿಯೊಬ್ಬರು ಖುಷಿಯಾಗಿ ನಗ್ನಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಅಟ್ರಾಕ್ಟಿಂಗ್ ಹೆಲ್ತಿ ಆ್ಯಂಡ್ ಪಾಸಿಟಿವ್ ಪೀಪಲ್ ಇನ್ ಟು ಮೈ ಲೈಫ್. ಇದನ್ನು ನಾನು ಎಕ್ಸ್ಟ್ರಾ ಬರ್ದಿರೋದು ಯಾಕೆ ಅಂತಂದರೆ ಐ ಆಲ್ವೇಸ್ ವಾಂಟ್ ಟು ಸರೌಂಡ್ ಮೈ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್. ಸೊ I'm already giving thanks to universe for attracting such positive people in my life, and I wanted some new friends. Hagagi thank you for a lot of kind hearted new friends anta hakidini. It can be anyone, so I've mentioned kind hearted new friends. Hage neevenadru nim relationship alli intercaste marriage adu idu anta ಹೇಳ್ತಾ ಇರ್ತೀರಲ್ಲ, if possible we'll make another video. Comment ಮಾಡಿ ಹೇಳಿ how to attract that partner in your life anta. And every person in my family is peaceful and successful. ಬೇರೆಯವ್ರ ಬಗ್ಗೆನೂ ಒಳ್ಳೆ ಇಂಟೆನ್ಷನ್ಸನ್ನು ನಾವು ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿ ಲವ್ ಈಚ್ ಅದರ್, ರೆಸ್ಪೆಕ್ಟ್ ಈಚ್ ಅದರ್, ವಿಶ್ ವೆಲ್ ಬೀಯಿಂಗ್ ಆಫ್ ಈಚ್ ಅದರ್ ಆ್ಯಂಡ್ ಆರ್ ದ ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಎವರ್ ಅಂತ ಬರೆದಿದ್ದೀವಿ. ಆಲ್ಮೋಸ್ಟ್ ನಾನು ಇವರು ಸಿಮಿಲರ್ ಆಗಿ ಇದನ್ನು ನಾವು ಬರೆದಿದ್ದೀವಿ. ಸೊ ದಿಸ್ ಇಸ್ ಅಬೌಟ್ ರಿಲೇಷನ್ಶಿಪ್ ಅಫರ್ಮೇಷನ್. ಓಕೆ, ಸೊ ದ ಫೈನಲ್ ಪಾರ್ಟ್, ಫಿಫ್ತ್ ಪಾರ್ಟ್ ಏನಂತಂದರೆ ಸ್ಪೆಷಲ್ ಗೋಲ್ಸ್ ಫಾರ್ ದ ಮಂತ್. Okay, so starting special goals of June 2024. That's how you need to put the heading as special goals of June 2024. ಓಕೆ, ಸೊ ಇದರಲ್ಲಿ ಒಂದು ಪಾಯಿಂಟ್ ನಂಗೆ ಆಲ್ರೆಡಿ ಆಗಿರೋದು ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಬರೆಯೋದು ಅಂತ. ಅಗೇನ್ ಸ್ಟಾರ್ಟಿಂಗ್ ವಿತ್ ಥ್ಯಾಂಕ್ ಯು ನೋಟ್, ಬಿಕಾಸ್ ಇದು ಆಲ್ರೆಡಿ ಆಗೋಗಿರೋ ಥರ ನಾವು ಬರಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್ ಫಾರ್ ಗಿವಿಂಗ್ ಮೀ 3 ನ್ಯೂ ಲಕ್ಸುರಿ ಬ್ರ್ಯಾಂಡೆಡ್ ಕ್ಲೋತ್ಸ್ ಟು ಮೀ ದಿಸ್ ಜೂನ್ ಮಂತ್. ಓಕೆ, ಇದು ನೀವು ಇವಾಗ ನೋಡ್ತಾ ಇದ್ದೀರಾ, ಇದು ನಾನು ಜೂನ್ ಮಂತಲ್ಲೇ ತೊಗೊಂಡಿರೋದು. ಓಕೆ, ಸೊ ಎಸ್, ನೈಸ್. ಓಕೆ, ಸೊ ಈ ಥರ ನೆಕ್ಸ್ಟ್ ಪಾಯಿಂಟ್. ಯು ಕ್ಯಾನ್ ಮ್ಯಾನಿಫೆಸ್ಟ್ ದ ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್. ದೊಡ್ಡದೇ ಆಗಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಯು ಆಲ್ ನೋ ದಟ್ ಐಮ್ ಅ ವಾಯ್ಸ್ ಆರ್ಟಿಸ್ಟ್ ಆ್ಯಂಡ್ ಅದನ್ನು ಸ್ಟೋರಿಲಿ ಹಾಕಿದಾಗ ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡಿದ್ರಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ನನಗೂ ಗೊತ್ತಿರಲಿಲ್ಲ. ಐ ಜಸ್ಟ್ ರೋಟ್ ಇಟ್ ಆ್ಯಂಡ್ ದೆನ್ ದ ಆಪರ್ಚುನಿಟಿ ಸ್ಟಾರ್ಟ್ ಕನೆಕ್ಟಿಂಗ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಫೈನಲೈಸಿಂಗ್ ಮೀ ಆಸ್ ದ ಡಬ್ಬಿಂಗ್ ಆರ್ಟಿಸ್ಟ್ ಫಾರ್ ಸೋ ಆ್ಯಂಡ್ ಸೋ ಮೂವಿ ಇನ್ ಕನ್ನಡ ವಿತ್ ಅ ಪೇಮೆಂಟ್ ಆಫ್ ಸೋ ಆ್ಯಂಡ್ ಸೋ ಅಂತ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆ್ಯಕ್ಚುಲಿ 20,000 rupees ಅಂತ ನಾನು ಮೆನ್ಷನ್ ಮಾಡಿದ್ದೀನಿ, ಬಟ್ ನನ್ನ ಲಕ್ಗೆ ಇಟ್ ಇಸ್ ಡಬಲ್, ಮೋರ್ ದೆನ್ ದಟ್ ಐ ಆಮ್ ಗೆಟಿಂಗ್. ಈ ಥರ ನಾನು ಆಲ್ರೆಡಿ ಆಗೋಗಿದೆ ಅಂತ ಹೇಳಿ ವಿಜುವಲೈಸು ಮಾಡಿ ಅದನ್ನು ಸರೆಂಡರ್ ಮಾಡಿಬಿಟ್ಟಿದ್ದೆ. ಐ ಆಮ್ ಸೋ ಹ್ಯಾಪಿ. ಐವ್ ಆಲ್ರೆಡಿ ಟಿಕ್ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಗ್ರೀನ್ ಪೆನ್ನಲ್ಲಿ ಬಂದು ಟಿಕ್ ಮಾರ್ಕ್ ಮಾಡ್ತೀನಿ ಏನೇನಾಗಿದೆ ಅಂತ. ಸೊ ಇದು ಆಗೋಗಿರೋವಂಥದ್ದು. ಸೊ ಈ ಥರ ಆ ಪರ್ಟಿಕ್ಯುಲರ್ ಮಂತಲ್ಲಿ ನಿಮ್ಗೆ ಏನೇನು ಸ್ಪೆಷಲ್ ಗೋಲ್ಸ್ ಇದೆ, ನಿಮ್ಮ ಪ್ರೊಫೆಷನ್, ಇನ್ಕಮ್, ಬೇಕಾಗಿರೋಂಥ ಬಟ್ಟೆ, ಆಪರ್ಚುನಿಟೀಸ್ ಎಲ್ಲನೂ ಬರಿಬೋದು. ಪ್ಲಸ್ ಇನ್ಕ್ಲೂಡಿಂಗ್ ನಾನು ಎಲ್ಲೋ 110K ಫಾಲೋವರ್ಸ್ ಅಂತಲೂ ಬರ್ದಿದ್ದೀನಿ, ಅದು ಕೂಡ ಆಗಿದೆ. ರೈಟ್ ನೌ ಯು ಕ್ಯಾನ್ ಚೆಕ್ ಮೈ ಪ್ರೊಫೈಲ್ 110 ಇದೆ. ಸೊ ಮೈ ಪ್ರೊಫೈಲ್ ವಾಸ್ ಎಟ್ 104 ಫ್ಯೂ ಮಂತ್ಸ್ ಬ್ಯಾಕ್, ಆ್ಯಂಡ್ ಆಫ್ಟರ್ ಐ ಸ್ಟಾರ್ಟೆಡ್ ರೈಟಿಂಗ್ ದಿಸ್ ಫ್ರಮ್ ಏಪ್ರಿಲ್ ಇಟ್ ಇಸ್ ಗ್ರೋನ್. ಐ ಡೋಂಟ್ ನೋ ಹೌ ಇಟ್ ವೆಂಟ್, ಬಟ್ ತುಂಬ ವೈರಲ್ ರೀಲ್ಸ್ ನಾನು ಅದನ್ನು ಬರೀತೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಮೇಕಿಂಗ್ ಮೀ ರೀಚ್ 110K ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್ ಬೈ 25th of May ಅಂತ ಬರ್ದಿದ್ದೀನಿ. ಟಿಕ್ ಮಾರ್ಕು ಮಾಡಿದ್ದೀನಿ, ಇಲ್ಲಿ ಬರ್ತೀನಿ ನೋಡಿ. 108K ಆಯಿತು ಅವತ್ತು, 108K ಆಗಿತ್ತು ಆ ಮಂತಲ್ಲಿ. ಸೊ ಇಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಆಲ್ಸೋ ಮೂವಿ ಸೆಲೆಬ್ರಿಟೀಸ್ನ ಮೀಟ್ ಮಾಡುವಂಥ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಅಂತ ಇತ್ತು. ಅದೇ ಮಂತಲ್ಲೇ ರಾಮನ ಅವತಾರ ಮೂವಿ ರಿಲೀಸ್ ಆಯಿತು ಆ್ಯಂಡ್ ಐ ಮೆಟ್ ಅ ಲಾಟ್ ಆಫ್ ಸೆಲೆಬ್ರಿಟೀಸ್. ಸೊ ದೇರ್ ಆರ್ ಟೂ ಮೆನಿ ಥಿಂಗ್ಸ್ ದಟ್ ಹ್ಯಾಸ್ ಬಿಕಮ್ ರಿಯಾಲಿಟಿ. ಐ ಹ್ಯಾವ್ ಆಲ್ಸೋ ರಿಟರ್ನ್ 2 staycations ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಐ ಫಿನಿಶ್ಡ್ 1 staycation. ಓಕೆ, ಸೊ ಏನಾದರೂ ಅಂದ್ಕೊಳ್ಬೋದು, ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಇನ್ನೊಂದು ಏನಂತಂದರೆ, ಕೆಲವೊಂದು ವಿಚಾರ ಇಲ್ಲಿ ಬಡ್ದಿರೋದು ಆವಾಗಲೇ ಹೇಳ್ದಂಗೆ ಆಗಿರಲ್ಲ. ನೆವರ್
ಮೈಂಡ್ ಅದು ಡೆಫಿನೆಟ್ಲಿ ಆಗುತ್ತೆ. ಪೆಂಡಿಂಗ್ ಅದು, ಓಕೆ, ಆಗಿಲ್ಲ ಅಂತ ಬೇಜಾರು ಪಡೋದು ಬೇಡ, ಅದು ಆಗೇ ಆಗುತ್ತೆ. ಯೂನಿವರ್ಸ್ ಆಲ್ವೇಸ್ ನೋಸ್ ನಿಮಗೆ ಅದು ಯಾವ ಟೈಮಿಗೆ ಬೇಕೋ ಅದು ಕೊಡುತ್ತೆ. ಎಕ್ಸಾಂಪಲ್ ಒಂದು ಹೇಳ್ತೀನಿ, ಓಕೆ. ಇಲ್ಲಿ ಆಲ್ರೆಡಿ ನಾನು ಬರ್ದಿದ್ದೀನಿ, ಓಕೆ. ನಾನು ಯೂಶಲಿ ರನ್ ಮಾಡ್ತೀನಿ, ನನಗೆ ರನ್ನಿಂಗ್ ಬೇಕಾಗಿರೋಂಥ ಒಂದು ಶೂ ಬೇಕಿತ್ತು, ಓಕೆ. ಅದು ಸಮ್ವೇರ್ ಅರೌಂಡ್ 15,000 to 20,000 ಆ ಒಂದು ಶೂ, ಓಕೆ. ನನಗೆ ಒಂದು ಯೂನಿವರ್ಸ್ ಸೈನ್ ಕೊಡ್ತು, ಓಕೆ. ನಾನು ಆ ಶೋರೂಮ್ಗೆ ನಾನು ಹೋಗಿಲ್ಲ, ನಾನು ಜೂನ್ ಮಂತಲ್ಲಿ ಆ ಶೋರೂಮಲ್ಲಿ ಹೋಗಿ ಕೇಳಿದ್ದೀನಿ. ಬಟ್ ಅದಕ್ಕೆ ಮುಂಚೆ ನಾನು ಬರ್ದಿರೋದು ಓದ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್ ಫಾರ್ ಗಿವಿಂಗ್ ಮೀ 2 ನ್ಯೂ ಬ್ರ್ಯಾಂಡೆಡ್ ಶೂಸ್ ಫಾರ್ ರನ್ನಿಂಗ್ ಆ್ಯಂಡ್ ಫಾರ್ ಮೈ ಜಿಮ್ ಟ್ರೈನಿಂಗ್ ಅಂತ ಹಾಕಿದ್ದೀನಿ. ಬ್ರ್ಯಾಂಡ್ ಹೆಸರು ಹಾಕಿದ್ದೀನಿ A6 ಮತ್ತು ಪೂಮಾ ಬೇಕು ಅಂತ. And we had been to that showroom recently. ಓಕೆ, ಹೋಗಿ ಅದ್ರ ಬಗ್ಗೆ ವಿಚಾರಿಸಿ ಏನು ಯಾವುದು ನನಗೆ ಯಾವ ಸೆಟ್ ಆಗುತ್ತೆ ಅನ್ನೋದನ್ನು ಕೂಡ ವಿಚಾರಿಸಿದ್ದೀನಿ. ಸೊ ದಟ್ ಮೀನ್ಸ್ ಯೂನಿವರ್ಸ್ ನಿಮಗೆ ಸೈನ್ ಕೊಡ್ತಾ ಇದೆ. ಆ ಮೂಮೆಂಟಲ್ಲಿ ನಾನು ತೊಗೊಳಕ್ಕಾಗಿಲ್ಲ, ಬಟ್ ದೇರ್ ಇಸ್ ಅ ಸೈನ್ ಫಾರ್ ಸ್ಟಾರ್ಟ್ ಗಿವಿಂಗ್ ಯು ಸೈನ್ಸ್. ಎಕ್ಸಾಕ್ಟ್ಲಿ ನನಗೂ ಆಗಿದೆ. ತುಂಬಾ ಏನೇನು ಬರ್ದಿದ್ದೀನಿ ಗೋಲ್ಸ್, ಪ್ರತಿಯೊಂದಕ್ಕೂ ಐವ್ ಹ್ಯಾಡ್ ಅ ಸೈನ್. ಆ್ಯಂಡ್ ಸಮ್ ಹ್ಯಾಸ್ ಡಿಲೇಡ್, ಸಮ್ ಹ್ಯಾಸ್ ನಾಟ್ ಹ್ಯಾಪೆಂಡ್, ಬಟ್ ಸಮ್ ಹೌ ಇಟ್ ಇಸ್ ಕನೆಕ್ಟೆಡ್. ಎಷ್ಟು ನನಗೆ ವರ್ಕ್ ಆಗಿದೆ ಇದೆಲ್ಲನೂ ಅಂತಂದರೆ ದಟ್ ಬಿಲೀಫ್. ಆ್ಯಂಡ್ ಪ್ರತಿ ತಿಂಗಳು ಅದನ್ನು ಟಿಕ್ ಮಾರ್ಕ್ ಮಾಡ್ತಾ 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 ನನ್ನ ಸಬ್ಕಾನ್ಷಿಯಸ್ ಬಿಲೀಫ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಯು ಟೆಲ್ ಮಿ, ಯು ವೇರ್ ಸೀಯಿಂಗ್ ಮೀ ಅಕಂಪ್ಲಿಷ್ ಅಲ್ವಾ ಬಿಫೋರ್ ಯು ಸ್ಟಾರ್ಟೆಡ್ ರೈಟಿಂಗ್? ಅದೇಗಿತ್ತು? ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಜೂನ್ ಮಂತಲ್ಲಿ, ಓಕೆ. ಸೊ ಅವಾಗ ಇವರು ಏಪ್ರಿಲಲ್ಲೇ ಸ್ಟಾರ್ಟ್ ಮಾಡಿದರು. ಏಪ್ರಿಲಲ್ಲಿ ಓಪನ್ ಮಾಡಿ ಬುಕ್ಕೆಲ್ಲ ಟಿಕ್ ಮಾಡ್ತಾ ಇದ್ರು. ಏನು ಟಿಕ್ ಮಾಡ್ತಾ ಇದೆಯಾ ಅಂತಂದರೆ ನನಗೆ ಆಗಿರೋದೆಲ್ಲ ಟಿಕ್ ಮಾಡ್ತೇನೆ ಅಂತ ಹೇಳಿದ್ರು. ಆಮೇಲೆ ಒಂದೊಂದೇ ನಾನು ನೋಡಿದಾಗ ಎಸ್, ಅವ್ರು ಬರೆದಿರುವಂಥ ಪ್ರತಿಯೊಂದು ವಿಚಾರನೂ ಸಹ ನೀಟಾಗಿ ಅದೇ ಥರ ಆಗಿದೆ. ಆ್ಯಂಡ್ ಸಮ್ ಹ್ಯಾವ್ ಇವನ್ ಬಿಕಮ್ ಬೆಟರ್. ಓಕೆ, ಸೊ ಅದು ಇನ್ನೊಂದು ಸ್ಟ್ರಾಂಗ್ ಬಿಲೀಫ್ ಕೊಡ್ತು. ಸೊ ಅದರಿಂದ ಐ ಆಲ್ಸೋ ಸ್ಟಾರ್ಟೆಡ್ ರೈಟಿಂಗ್ ವಾಟ್ ಎವರ್ ಐ ವಾಂಟೆಡ್ ಇನ್ ಮೈ ಲೈಫ್. Yes. Then I have written the smallest of the smallest. Thank you so much, dear universe, for happy periods with minimal blood flow for the month. ಆ ಮಂತಲ್ಲಿ ಆ್ಯಕ್ಚುಲಿ ಅದೇ ಥರನೇ ಆಗಿದೆ. Trust me, I'm actually designing my life. ಇದು ನಿಮ್ಗೆ ಹೇಳ್ತಾ I'm getting more confidence. And I've also written 3 new dresses for this month ಅಂತ ಹಾಕಿದ್ದೆ. And I've got 3 new dresses and I've written ಇಲ್ಲಿ ಟಿಕ್ ಮಾರ್ಕ್ ಕೂಡ ನಾನು ಮಾಡ್ಕೊಂಡಿದ್ದೀನಿ. You can just write anything, and I've also written that I'll get unexpected miraculous situations ಆಗುತ್ತೆ, miraculous opportunities, unexpected ತುಂಬ ಬರುತ್ತೆ, unexpected money ಬರುತ್ತೆ ಅಂತ ಹಾಕಿದ್ದೀನಿ. ಅದು ಎಲ್ಲನೂ ಆಗಿದೆ ಆ್ಯಕ್ಚುಲಿ. ಸೊ ಐ ಆಮ್ ನಾಟ್ ಕಿಡಿಂಗ್. This magic book, if you start writing and believing in it, it will start working. ಸೊ ಈ ಬುಕ್ಕು ಬರೆದಾದ್ಮೇಲೆ ನೀವು ನಿಮ್ಮ ಸ್ಪೆಷಲ್ ಗೋಲ್ಸ್ನೆಲ್ಲ ಬರೆದಾದ್ಮೇಲೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ವಿಜುವಲೈಸೇಷನ್. ಓಕೆ, ಹೇಗೆ ವಿಜುವಲೈಸ್ ಮಾಡಬೇಕು ಅನ್ನೋದನ್ನು ಇವ್ರು ಹೇಳ್ತಾರೆ. ನಾವು ಬರೆದಿರುವಂಥ ಪ್ರತಿಯೊಂದು ಪಾಯಿಂಟು ಸಹ ಆಲ್ರೆಡಿ ಆಗಿದೆ ಅಂತ ನಾವು ಬರೆದಿರ್ತೀವಿ. ಬಟ್ ಅದನ್ನು ಇನ್ನೂ ಹೈ ಎನರ್ಜಿಯಲ್ಲಿ ನಾವು ತೊಗೊಂಡು ಹೋಗಬೇಕು ಅಂತಂದರೆ ಅದನ್ನು ವಿಜುವಲೈಸ್ ಮಾಡಬೇಕು. ಅಂದರೆ ಒಂದು ಸಿಂಪಲಾಗಿ ಒಂದು ಸ್ಮಾಲ್ ಮೆಡಿಟೇಷನ್ ಥರ, ಓಕೆ. ನಾವು ಮಾಡಬೇಕಾಗಿರೋದು ಏನಂತಂದರೆ, ನಾವು ಫಸ್ಟು ನಾವು ಬರೆದಿರುವಂಥ ಪಾಯಿಂಟ್ ಎಲ್ಲ ನಾವು ಓದ್ಬಿಟ್ಟು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಯೂನಿವರ್ಸ್ಗೆ ನಾವು ಸರೆಂಡರ್ ಮಾಡ್ತಾ ಇದ್ದೀವಿ. ಇದು ನಿನ್ನ ಡ್ಯೂಟಿ, ಆ ವಿಷ್ನ ನನಗೆ ನೆರವೇರಿಸೋದು, ಓಕೆ. ಸೊ ಆ ಎನರ್ಜಿನ ನಾವು ಸ್ಟ್ರಾಂಗಾಗಿ ತೊಗೊಂಡು ಆ ವಿಜುವಲೈಸ್ ಮಾಡಿಕೊಂಡು ಕಂಪ್ಲೀಟಾಗಿ ಅದು ಆಗೋಗಿದೆ ಅನ್ನೋ ಒಂದು ಎನರ್ಜಿಯಲ್ಲಿ ನಾವು ಕಂಪ್ಲೀಟ್ ಹ್ಯಾಪಿನೆಸ್ ಇರಬೇಕು, ಆ ಒಂದು ಖುಷಿ ಇರಬೇಕು. ಎಕ್ಸಾಂಪಲ್ ಅದು ಆದರೆ ಎಷ್ಟು ಖುಷಿ ಆಗುತ್ತೆ, ಆ ಖುಷಿನ ಇವಾಗಲೇ ತೊಗೊಂಡು ಬಂದು ನಾನು ಅದನ್ನು ನೆನೆಸ್ಕೊಂಡು ಹ್ಯಾಪಿಯಾಗಿ ಡೆಲಿವರ್ ಆಗುತ್ತೆ ನಮಗೆ ಬೇಕಾಗಿರೋ ಟೈಮಲ್ಲಿ. ಸೊ ಈ ವಿಜುವಲೈಸೇಷನ್ ಅನ್ನೋದು ಯಾವಾಗ ಮಾಡಬೇಕು, ಈ ಬುಕ್ ನೀವು ಯಾವಾಗ ಬರೀಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ಸೊ ವೆನ್ ಯು ಆರ್ ಫೀಲಿಂಗ್ ಯೋರ್ ಬೆಸ್ಟ್, ನೀವು ಸ್ಯಾಡ್ ಆಗಿದ್ದಾಗ, ಬೇಜಾರಲ್ಲಿದ್ದಾಗ, ಕೋಪ ಇದ್ದಾಗೆಲ್ಲ ಈ ಬುಕ್ಕನ್ನು ಬರೆಯೋಕ್ಕೆ ಹೋಗಬೇಡಿ. ಫಸ್ಟ್ ಪ್ಯೂರಿಫೈ ಯೋರ್ ಎನರ್ಜಿ. ಬೆಸ್ಟ್ ಟೈಮ್ ಟು ರೈಟ್ ದಿಸ್ ಬುಕ್ ಇಸ್ ಇಮಿಡಿಯೇಟ್ಲಿ ಆಫ್ಟರ್ ಅ ಮೆಡಿಟೇಷನ್ early in the morning. So ನಾವು ಕೂಡ ಲಾಸ್ಟ್ ಮಂತದ್ದು ಜೂನು I started writing it at 6 o'clock in the morning. I woke up at 5:30. At 6 o'clock we did our meditation, and from 6:30 we started writing, and it went until 8 o'clock. So we dedicate that first day of the month. Be very sure to write it down in the purest form of energy and when you're feeling very very happy. And visualization ಅಷ್ಟೇ, ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಒಂದು 10 times breathe in breathe out ಮಾಡಿ come to that position and then raise your vibrations high. How do you do that? By breathing in, breathing out hardly for a few minutes or few seconds, and then you have to ಅಲ್ಲಿ ನಿಮ್ಮ ಬಾಡಿಲಿ ಆ ಟಿಂಗ್ಲಿಂಗ್ ಸೆನ್ಸೇಷನ್ ಗೊತ್ತಾಗುತ್ತೆ ನೀವು ಅದನ್ನ ಮಾಡಿದಾಗ. ಹ್ಯಾವ್ ಯು ಅಬ್ಸರ್ವ್? ಸೊ ಯು ಹ್ಯಾವ್ ಟು ರೇಸ್ ಯು ಹ್ಯಾವ್ ಟು ರೇಸ್ ಯೋರ್ ಸೆಲ್ಫ್ ಟು ದ್ಯಾಟ್ ವೈಬ್ರೇಷನ್. ಅದು ಇನ್ನೂ ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ದಟ್ ಇಸ್ ದ ಟೆಕ್ನಿಕ್. ಮ್ಯಾನಿಫೆಸ್ಟೇಷನ್ಗೆ ಅದೇ ಟೆಕ್ನಿಕ್, ಓಕೆ. ಸೊ ಫೀಲ್ ಇಟ್ಸ್ ಆಲ್ರೆಡಿ ಡನ್. ಸೀಕ್ರೆಟ್ ಬುಕ್ಕಲ್ಲೂ ಕೂಡ ಕ್ಲಿಯರ್ ಆಗಿ ಬರೆದಿದ್ದಾರೆ ಆಫರ್ಮೇಷನ್ಸ್ ವರ್ಕ್ ಆ್ಯಂಡ್ ನಿಮ್ಮ ಥಾಟ್ಸು ವರ್ಕ್ ಆಗುತ್ತೆ ಅಂತ ಹೇಳಿ.
ಈ ಬುಕ್ಕು ನನಗೆ ಕನೆಕ್ಟ್ ಆಗಿರಲಿಲ್ಲ. ಓಕೆ, ನಾನು ಏಪ್ರಿಲಲ್ಲಿ ಬರ್ದಿದ್ದೆ ಇದನ್ನ, ದಟ್ ಐ ವಾಂಟೆಡ್ ಟು ಡೂ ಸಮ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತನೋ. ಅದು ಬರ್ದಿದ್ದ ಸಂಜೆಗೆ ನನಗೆ ಈ ಬುಕ್ ಸಿಕ್ತು. ಐ ಸ್ಟಾರ್ಟೆಡ್ ರೀಡಿಂಗ್ ದಿಸ್ ಬುಕ್, ಸೀಕ್ರೆಟ್ ಬುಕ್. ಐ ಲೀವ್ ದ ಲಿಂಕ್ ಫಾರ್ ದಿಸ್ ಬುಕ್ ಇನ್ ದ ಡಿಸ್ಕ್ರಿಪ್ಷನ್, ನೀವು ಚೆಕ್ ಮಾಡ್ಕೊಳ್ಬೋದು. ದಿಸ್ ಇಸ್ ಅ ವೆರಿ ಲೈಫ್ ಚೇಂಜಿಂಗ್ ಬುಕ್. ಸೊ ದಿಸ್ ಇಸ್ ಹೌ ಯು ರೈಟ್ ಯುವರ್ ಸ್ಪೆಷಲ್ ಗೋಲ್ಸ್. ಐ ಹೋಪ್ ಯು ಆಲ್ take this challenge. Yeah, I hope you all take this challenge and write this book. ನಿಮ್ಮ ಲೈಫನ್ನು ಡಿಸೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಕೀಪ್ ಯೋರ್ ಎನರ್ಜಿ ಪ್ರೊಟೆಕ್ಟೆಡ್, ಆಲ್ವೇಸ್ ಥಿಂಕ್ ಪಾಸಿಟಿವ್. ನ್ಯೂಸು ಮತ್ತೊಂದು ನೆಗೆಟಿವಿಟಿ ಆ ಥರ ಎಲ್ಲ ನೋಡೋದಕ್ಕೆ ಹೋಗಬೇಡಿ. ಡೋಂಟ್ ಕನ್ಸ್ಯೂಮ್ ಯೋರ್ ಸೆಲ್ಫ್ ಅ ಲಾಟ್ ಆಫ್ ನೆಗೆಟಿವ್ ಥಿಂಗ್ಸ್. ಸೊ ಅದು ಕೂಡ ರಿಯಾಲಿಟಿ ಆಗುತ್ತೆ. ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ to see you guys share your manifestation stories and realities with us, because we have been enjoying our life regardless of what is happening in our life. We are very happy. ಇದೇ ಥರ ಬೇರೆ ಯಾವುದಾದ್ರೂ ನಿಮಗೆ ಬೇಕು ಅಂತಂದರೆ ಅಥವಾ ಸಮಥಿಂಗ್ ವಿಚ್ ವಿ ವಾಂಟ್ ಟು ಗಿವ್ ಇಟ್ ಟು ಯು ಅಂತ ನಿಮ್ಗೆ ಅನ್ಸಿದ್ರೆ ಯು ಕ್ಯಾನ್ ಜಸ್ಟ್ ಕಮೆಂಟ್ ಆ್ಯಂಡ್ ದೆನ್ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ, ಗೊತ್ತಿದ್ರೆ ಡೆಫಿನೆಟ್ಲಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ do subscribe and like and also comment if you have any doubts. ನಾವು ನಿಮಗೆ ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅ ಫಸ್ಟ್ ಎವರ್ ಲಾಂಗ್ ವಿಡಿಯೋ. ಇದು ಲಾಂಗ್ ಆಗಿರೋದಕ್ಕೆ ಕಾರಣನೇ ನಿಮಗೆ ಬೆಸ್ಟಾಗಿ ಕೊಡಬೇಕು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಟೈಮ್. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.